ಅಲೋವೆರಾನ ಚೆನ್ನಾಗಿ ಸ್ವಚ್ಛವಾಗಿ ಏನು ಮಾಡ್ಬೇಕಂತ ತೊಳಿಬೇಕು, ಅದರ ಜೆಲ್ ತೆಗಿಬೇಕು. ಈ ಟೀ ಸೋಸ್ತಾರಲ್ಲ ಆ ಫಿಲ್ಟ್ರಲ್ಲಿ ಅದನ್ನು ಸೋಸೋದು. ಅಂದಾಜು 1 ಗ್ಲಾಸ್ವರೆಗೂ ಅದು ಜ್ಯೂಸ್ ಆಗುತ್ತೆ. ವರ್ಷಾನುಗಟ್ಟಲೆ ಕಟ್ಕೊಂಡಿರ್ತಕ್ಕಂಥ ಮಲವನ್ನು, ತುಂಬಾ ಕ್ರೂರ ಕೋಷ್ಠ, ಮಲಬದ್ಧತೆ ಸಮಸ್ಯೆ ಇರ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ವರ್ಷಾನುಗಟ್ಟಲೆ ಕಟ್ಕೊಂಡಿರ್ತಕ್ಕಂಥ ಮಲವನ್ನು, ತುಂಬಾ ವರ್ಷಗಳಿಂದ ನಮ್ಮ ಕರಳಲ್ಲಿ ಅದು ಅಂಟ್ಕೊಂಡ್ಬಿಟ್ಟಿರ್ತದೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ತುಂಬಾ ಕ್ರೂರ ಕೋಷ್ಠ, ಮಲಬದ್ಧತೆ ಸಮಸ್ಯೆ ಇರ್ತದೆ. ಕೆಲವರು ವಾರಕ್ಕೊಂದ್ಸಲಿ 2 ಸಲ ಮೋಷನ್ ಆಗೋ ಪರಿಸ್ಥಿತಿ ಇರ್ತದೆ. ಇನ್ನು ಕೆಲವರಿಗೆ ಡೈಲಿ ಆದರೂ ಕೂಡ ದಿನಕ್ಕೆ ಒಂದು 3-4 ಸರಿ 5-6 ಸಲ ಆದರೂ ಕೂಡ ಸಮಾಧಾನ ಇರೋದಿಲ್ಲ. ಇನ್ನು ಕೆಲವು ಜನರಿಗೆ ಮೋಷನ್ ಆಗಲಿಕ್ಕೆ ಅಂದರೆ ತುಂಬ ನೋವು, ಆಮೇಲೆ 1 ಗಂಟೆ ಅರ್ಧ ಗಂಟೆ ಟಾಯ್ಲೆಟಲ್ಲೇ ಕೂರ್ಬೇಕಾಗುತ್ತೆ. ಇಂಥ ಸಮಸ್ಯೆ ಇದ್ದವ್ರಿಗೆ ಏನು ಹೇಳ್ತಾರಂದರೆ IBS, IBD ಹಾಗೂ ಕ್ರೂರ ಕೋಷ್ಠ, ಹೀಗೆ ಹಲವಾರು ಹೆಸರುಗಳಿಂದ ಆ ಕಾನ್ಸ್ಟಿಪೇಷನ್ನ ಹೆಸರಿಸ್ತಾರೆ, ಮಲಬದ್ಧತೆ ಸಮಸ್ಯೆ. ಅಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ವರ್ಷಾನುಗಟ್ಟಲೆ ಕಟ್ಟಿರ್ತಕ್ಕಂಥ ಹೊಲಸನ್ನು, ಮಲವನ್ನು ನಾವು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ, ಅದನ್ನು ಸಂಪೂರ್ಣವಾಗಿ ಒಂದೇ ದಿವಸದಲ್ಲಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಒಂದು ಮನೆಮದ್ದನ್ನು ತಿಳಿಸ್ತದೆ. ಅದೇನು ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಸುಲಭವಾಗಿ ಸಿಗ್ತಕ್ಕಂಥ ಅಲೋವೆರಾ. ಅಲೋವೆರಾನ ಚೆನ್ನಾಗಿ ಸ್ವಚ್ಛವಾಗಿ ಏನು ಮಾಡ್ಬೇಕಂತ ತೊಳಿಬೇಕು, ಅದರ ಜೆಲ್ ತೆಗಿಬೇಕು. ಆ ಜೆಲ್ಲನ್ನು ಕೂಡ ಏನು ಮಾಡ್ಬೇಕಂದ್ರೆ ಒಂದು 4-5 ಬಾರಿ ಚೆನ್ನಾಗಿ ಸ್ವಚ್ಛ ತೊಳೆದು ನೀರನ್ನ ಹಾಕಿ ತೊಳೆಯೋದು. ಅದನ್ನು ಬಟ್ಟೆಗೆ ಹಾಕಿ ಅದು ಒಂದು ಫಿಲ್ಟ್ರಲ್ಲಿ ಈ ಟೀ ಸೋಸ್ತಾರಲ್ಲ ಆ ಫಿಲ್ಟ್ರಲ್ಲಿ ಅದನ್ನು ಸೋಸೋದು. ಲೋಳೆನ, ಅದು ತುಂಡು ಇರ್ತದಲ್ಲ ಲೋಳೆ, ಅದನ್ನು ನೀರಿಗೆ ಹಾಕಿ ತೊಳೆಯೋದು, ಅದನ್ನು ಸೋಸೋದು. ಒಂದು 4-5 ಬಾರಿ ಆ ಥರ ಅಲೋವೆರಾವನ್ನು ತೊಳೆದು ಸೋಸಬೇಕು. ಸೋಸಿ ಅದರಲ್ಲಿ ಒಂದು ಎಷ್ಟು ಅಂತ ಹೇಳಿದ್ರೆ, ಒಂದು ಅಂದಾಜಿಗೆ ಒಂದು 170-180 ಗ್ರಾಮ್ನಷ್ಟು ಅಲೋವೆರಾದ ಆ ಒಂದು ಲೋಳೆ, 170-80 ಗ್ರಾಮ್ನಷ್ಟು ಅಲೋವೆರಾದ ಆ ಲೋಳೆಯನ್ನು ಸ್ವಚ್ಛವಾಗಿ ತೊಳೆದು, ಆಮೇಲೆ ಅದರಲ್ಲಿ ಒಂದು 2 ಚಮಚದಷ್ಟು ಹರಿತಕಿ ಚೂರ್ಣವನ್ನು ಹಾಕಬೇಕು. ಸ್ವಚ್ಛವಾಗಿ ತೊಳೆದ್ಮೇಲೆ ಹರಿತಕಿ ಚೂರ್ಣ ಹಾಕಿ ಅದನ್ನು ಕಿವುಚ್ಬೇಕು. ಕಿವುಚಿದಾಗ ಆ ಲೋಳೆ ಎಲ್ಲ ಏನಾಗುತ್ತೆ ಅಂದರೆ ರಸವಾಗಿ ನೀರು ಥರ ಆಗುತ್ತೆ. ಆ ರಸವನ್ನು ಚೆನ್ನಾಗಿ ಮತ್ತೆ ಬಟ್ಟೆಯಲ್ಲಿ ಸೋಸಬೇಕು, ಅಥವಾ ಆ ಟೀ ಸೋಸೋದ್ರಲ್ಲಿ ಫಿಲ್ಟ್ರಲ್ಲಿ ಸೋಸಬೇಕು. ಸೋಸಿ ಅದು ಅಂದಾಜು 1 ಗ್ಲಾಸ್ವರೆಗೂ ಅದು ಜ್ಯೂಸ್ ಆಗುತ್ತೆ. ಜ್ಯೂಸ್ ಥರ ಆಗುತ್ತಲ್ಲ, ಅದರಲ್ಲಿ ನಿಂಬೆಹಣ್ಣಿನ ರಸ ಹಾಕಬೇಕು. ನಿಂಬೆಹಣ್ಣಿನ ರಸ ಎಷ್ಟು ಹಾಕಬೇಕು? ಒಂದು 1/4 ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕಬೇಕು. 1/4 ಚಮಚ ಅಷ್ಟೇ ಹಾಕಬೇಕು. ಹಾಕಿ ಅದನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕದು. ಈ ರೀತಿ ಕುಡಿದು ಆಮೇಲೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಆದಮೇಲೆ ಬಿಸಿನೀರು ಕುಡಿತಾ ಇರಬೇಕು. ಹೀಗೆ ಮಾಡ್ತಾ ಹೋಗಿ ಪ್ರತಿ ಅರ್ಧ ಗಂಟೆಗೆ ಒಂದ್ಸಲಿ ಬಿಸಿನೀರು ಕುಡಿತಾ ಹೋದರೆ ನಿಮಗೊಂದು 15-20 ಸಲ ಮೋಷನ್ ಆಗುತ್ತೆ. ಹೊಟ್ಟೆ ಕಂಪ್ಲೀಟಾಗಿ ಸ್ವಚ್ಛ ಆಗುತ್ತೆ. ಹೊಟ್ಟೆ ಉಬ್ಬರ ಇರೋರಿಗೆ ಹೊಟ್ಟೆ ಪೂರ್ತಿ ಒಳಗಡೆ ಹೋಗುವ ಅನುಭವ ನಿಮಗೆ ಆಗ್ತದೆ. ಮತ್ತೆ ಮೈಕೈ ಭಾರ ಎಲ್ಲ ಇದರಿಂದ ಹಗುರ ಆಗುತ್ತೆ. ಜಡತ್ವ ಇರ್ತದೆ, ಜಾಯಿಂಟ್ಸ್ ಪೇನಲ್ಲಿ ಇರ್ತದೆ, ಮೈಲೆಲ್ಲ ಸ್ಟಿಫ್ನೆಸ್ ಇರ್ತದೆ, ಸುಸ್ತು, ನಿಶಕ್ತಿ, ಇವೆಲ್ಲವೂ ಕೂಡ ಅದು ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಸ್ವಚ್ಛವಾಗಿ ಹೊಟ್ಟೆ, ಅವೆಲ್ಲ ಸುಸ್ತು, ನಿಶಕ್ತಿ, ಶರೀರದಲ್ಲಿ ಜಡತ್ವ ಎಲ್ಲ ಕಮ್ಮಿ ಆಗುತ್ತೆ. ಈ ಮನೆಮದ್ದನ್ನು ನೀವು 3 ತಿಂಗಳಿಗೆ 1 ಬಾರಿ ಮಾಡಬಹುದು, ಹೊಟ್ಟೆಯ ಒಂದು ಸಂಪೂರ್ಣವಾಗಿರತಕ್ಕಂಥ ಶುದ್ಧೀಕರಣಕ್ಕಾಗಿ.
ಇದನ್ನ ಮಾಡ್ತಾ ಹೋದ್ರೆ ಮಲಬದ್ಧತೆ ಸಮಸ್ಯೆ, ಆ ಕಟ್ಕೊಳ್ತಕ್ಕಂಥ ಸಮಸ್ಯೆ ದೂರ ಆಗ್ತದೆ. ಇದನ್ನ ಮಾಡಿ ನೆಕ್ಸ್ಟ್ ನೀವು ಕಂಟಿನ್ಯೂಸ್ ಆಗಿ ಹರಳೆಣ್ಣೆನ ಕುಡಿಬಹುದು. ಪ್ರತಿದಿನ ರಾತ್ರಿ ಆಹಾರದ ನಂತರ ಒಂದು ಗ್ಲಾಸ್ ಬಿಸಿ ಬಿಸಿ ಹಾಲಿನಲ್ಲಿ 2ರಿಂದ 3 ಚಮಚದಷ್ಟು ಹರಳೆಣ್ಣೆನ ಕುಡಿಬಹುದು. ಈಗ ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 3 ತಿಂಗಳು ಈ ಒಂದು ಹರಳೆಣ್ಣೆ ಸೇವನೆ ಮಾಡಿದ್ಮೇಲೆ ಮತ್ತೆ ಪುನಃ ಈ ಒಂದು ಅಲೋವೆರಾದ ಜ್ಯೂಸನ್ನು ಮಾಡಿ ಕುಡಿಬೇಕು. ಈಗ ಒಂದು 2-3 ಸೈಕಲ್ ನೀವು ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಈ ಕ್ರೂರ ಕೋಷ್ಠದ ಸಮಸ್ಯೆ ಆಗಿರ್ಬೋದು, ಮಲಬದ್ಧತೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಅವುಗಳು ಶಾಶ್ವತ ಗುಣ ಆಗ್ತವೆ. ಈ ಮನೆಮದ್ದನ್ನ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಹಾಗೂ ಶಸ್ತ್ರಚಿಕಿತ್ಸೆ, ಏನಾದರೂ ದೊಡ್ಡ ದೊಡ್ಡ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡವರು, ಅದರೊಟ್ಟಿಗೆ ಗರ್ಭಿಣಿ ಸ್ತ್ರೀಯರು, ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣು ಮಕ್ಕಳು, ಕರುಳಿನ ಕ್ರಾನಿಕ್ ಸಮಸ್ಯೆ ಇರತಕ್ಕಂಥವ್ರು ಇದನ್ನ ಬಳಸೋ ಹಾಗಿಲ್ಲ. ಉಳಿದಂತೆ ಎಲ್ಲರೂ ಕೂಡ ಬಳಸಬೇಕು. ಆದರೂ ಕೂಡ ಬಳಸೋದಕ್ಕಿಂತ ಮೊದಲು ಆಯುರ್ವೇದ ವೈದ್ಯರ ಒಂದು ಸಲಹೆಯನ್ನು ತೆಗೆದುಕೊಂಡು ಇದರ ಪ್ರಯೋಗ ಮಾಡೋದು ಬಹಳ ಒಳ್ಳೆಯದಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ. ಯೋಗ, ಆಯುರ್ವೇದ ಇವೆಲ್ಲದರ ಕುರಿತಾಗಿ ಮಾಹಿತಿಗಳನ್ನು ನಾವಲ್ಲಿ ಕೊಡ್ತೇವೆ. ಆಸಕ್ತಿ ಇದ್ದರೆ ತಾವು ಆ ಶಿಬಿರಕ್ಕೆ ಭಾಗವಹಿಸ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.